ವೀಕ್ಷಕರೇ, ಮೊನ್ನೆ ಅಷ್ಟೇ ನಾನು ಬೆಳಪು ದರ್ಗಾದ ಉರುಸಿನ ತಯಾರಿ ಬಗೆಗಿನ ವಿಡಿಯೋಸ್ ಮಾಡಿದ್ದೆ. ಇವತ್ತು ಬೆಳಪು ದರ್ಗಾದ ಉರುಸಿನ ಸಂಪೂರ್ಣ ವಿಡಿಯೋಸ್ ಮಾಡ್ತಾ ಇದ್ದೇನೆ. ಹೇಗಿದೆ, ಎಷ್ಟೆಲ್ಲ ಜನರು ಬರ್ತಾರೆ, ಅಲ್ಲಿ ದರ್ಗಾ ಮತ್ತೆ ದರ್ಗಾ ಪರಿಸರ ಹೇಗೆ ಸಿಂಗರಿಸಲ್ಪಟ್ಟಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ಹೇಳ್ತಾ ಇದ್ದೇನೆ. ಬನ್ನಿ ಫ್ರೆಂಡ್ಸ್, ಒಂದು 2 ದಿನ ಮುಂಚೆ ನಾನು ಈ ದರ್ಗಾದ ವಿಡಿಯೋಸ್ ಹಾಕಿದ್ದೆ. ಉರುಸ್ ತಯಾರಿ ಬಗೆಗಿನ ವಿಡಿಯೋ ಅದಾಗಿತ್ತು. ಆವಾಗ ಈ ರೋಡೆಲ್ಲ ನಿಮಗೆ ತೋರಿಸಿದ್ದೇನೆ. ಏನೂ ಇರಲಿಲ್ಲ, ಎಲ್ಲ ಖಾಲಿಯಾಗಿತ್ತು. ಆದರೆ ಈಗ ಲೈಟಿಂಗ್ಸ್ ಎಲ್ಲ ಆಗಿ ರಸ್ತೆಗಳೆಲ್ಲ ಟ್ಯೂಬ್ಲೈಟ್ ನಿಂದಿದೆ. ಇದು ಬಹಳಷ್ಟು ದೂರದಲ್ಲಿದೆ ದರ್ಗಾಕ್ಕಿಂತ ಈ ರಸ್ತೆ. ಇಲ್ಲಿಂದ ಡೈರೆಕ್ಟಾಗಿ ಮುಂದಕ್ಕೆ ಸ್ವಲ್ಪ ದೂರ ಹೋದರೆ ಆ ಬಳಿಕ ಮತ್ತೊಂದು ಎಂಟ್ರೆನ್ಸ್ ಸಿಗ್ತದೆ. ಸ್ಟಾರ್ಟಿಂಗ್ಗೆ ಬೆಳಪು ಜಂಕ್ಷನ್ನಲ್ಲಿ ಒಂದು ಎಂಟ್ರೆನ್ಸ್ ಇತ್ತು, ಅದು ನಾನು ನಿಮಗೆ ತೋರಿಸಲಿಲ್ಲ. ಈಗ ಇದು 2ನೇ ಎಂಟ್ರೆನ್ಸ್, ನೀವೀಗ ನೋಡ್ತಾ ಇರಬಹುದು. ಈಗ ಇಲ್ಲೇ ಸ್ಟಾಲ್ ಇದೆ. ಎಂಟ್ರೆನ್ಸ್ ಈಗ ಸಿಗ್ತದೆ, ಒಂದು ಸ್ವಲ್ಪ ದೂರ ಹೋದರೆ ಸಾಕು, ಎಂಟ್ರೆನ್ಸ್ ಎಲ್ಲ ಸಿಗ್ತದೆ ದರ್ಗಾಕ್ಕೆ ಹೋಗುವಂಥದ್ದು. ನೋಡಿ, ಇಲ್ಲಿ ದ್ವಾರ ಹಾಕಿದ್ದಾರೆ ನೋಡಿ, ಸ್ವಾಗತ ಗೋಪುರ ಅಂತಲೇ ಹೇಳಬಹುದು. ಸ್ಟಾರ್ಟಿಂಗ್ಗೆ ಇದು ಮೊದಲನೇ, ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಇಲ್ಲಿಂದ ತುಂಬ ದೂರ ಇದೆ ದರ್ಗಾ, ಆದರೂ ಕೂಡ ಇಲ್ಲಿಯೇ ಜನಸಂದಣಿ ತುಂಬಿ ತುಳುಕ್ತಾ ಇದೆ. ಮೊನ್ನೆ ನೋಡುವಾಗ ಎಲ್ಲ ಖಾಲಿಯಾಗಿತ್ತು. ಈಗ ನೋಡಿ, ಇಲ್ಲಿ ಹೋಗೋಕ್ಕೂ ಕೂಡ ಅಸಾಧ್ಯ ಅನ್ನುವಂತಹ ಪರಿಸ್ಥಿತಿ. ಬಹಳ ಮೆಲ್ಲನೆ ಹೋಗಬೇಕಾಗ್ತದೆ. ಯಾಕೆಂದರೆ ಇಲ್ಲಿಂದ ದರ್ಗಾಕ್ಕೆ ಅಂದರೆ ಒಂದು ಜಾಸ್ತಿ ಅಂದರೆ ಒಂದು ಅರ್ಧ ಕಿಲೋಮೀಟ್ರ್ ತನಕ ಇರಬಹುದು, ಹೆಚ್ಚಿನ ಅಂಶ. ಅರ್ಧ ಕಿಲೋಮೀಟ್ರ್ ಇಲ್ಲ, ಒಂದು ಸ್ವಲ್ಪ ಒಂದು 300 ಮೀಟ್ರ್ 400 ಮೀಟ್ರ್ ಈಗಿರಬಹುದು ದೂರ. ಆದರೆ ಇಲ್ಲಿಂದ ಹೋಗೋಕ್ಕೆ ಒಂದು 20 ನಿಮಿಷ ತನಕ ಆಗ್ತದೆ. ನೀವೀಗ ನೋಡ್ತಾ ಇರ್ಬೋದು, ಈಗ ಮೆಲ್ಲನೆ ನಡ್ಕೊಂಡು ಹೋಗಬೇಕಾಗ್ತದೆ. ತುಂಬಾ ರಶ್ ಇರ್ತದೆ, ತುಂಬ ಅಂದರೆ ಬಹಳಷ್ಟು ತುಂಬ ರಶ್ ಇರ್ತದೆ. ಆ ಕಾರಣದಿಂದ ಎಲ್ಲೆಲ್ಲಿಂದ ಬರ್ತಾರೆ ಜನರು, ಎಲ್ಲೆಲ್ಲಿಂದ ಅಂದರೆ ಕರ್ನಾಟಕ ಮಾತ್ರವಲ್ಲ, ಪಕ್ಕದ ಮಹಾರಾಷ್ಟ್ರ ಆಗಿರಲಿ, ಕೇರಳ ಆಗಿರಲಿ, ತಮಿಳ್ನಾಡು ಆಗಿರಲಿ, ಆಂಧ್ರ ಆಗಿರಲಿ, ಎಲ್ಲ ಕಡೆ ಬೆಳಪು ದರ್ಗಾಕ್ಕೆ ಈ ಉರುಸ್ ಸಮಯದಲ್ಲಿ ಇಡೀ ದೇಶಾದ್ಯಂತ ಜನರು ಆಗಮಿಸ್ತಾರೆ. ಆ ಕಾರಣದಿಂದಾಗಿದೆ ಇಷ್ಟು ರಶ್ ಆಗುವುದು ಇಲ್ಲಿ. ಅದಲ್ಲದೆ ಇಲ್ಲಿನ ಸ್ಥಳೀಯರು ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ, ಸ್ಥಳೀಯ ಮೊಹಲ್ಲಾಗಳಿರ್ತದೆ. ನಮ್ಮ ಬೆಳಪು ಮಾತ್ರವಲ್ಲ, ಮಲ್ಲಾರು, ಮಜೂರು, ಪಕ್ಕಿರ್ನಗಟ್ಟೆ, ಉಚ್ಚಿಲ, ಮೂಲೂರು, ಕಾಪು, ಕಟ್ಪಾಡಿ, ಶಿರುವ ಈ ಭಾಗಗಳಿಂದೆಲ್ಲ ಬಹಳಷ್ಟು ಜನರು ಬರ್ತಾರೆ. ಅದೇ ರೀತಿ ಮಂಗಳೂರು ಕಡೆಯಿಂದ ಕೂಡ ಬೆಂಗ್ರೆ ಆಗಿರಬಹುದು, ಸುರತ್ಕಲ್ ಆಗಿರಬಹುದು, ಆ ಕಡೆಯಿಂದ ತುಂಬ ಜನ ಬರ್ತಾರೆ. ಅದೇ ರೀತಿ ಎಲ್ಲ ಕಡೆಯಿಂದ ಇಷ್ಟೆಲ್ಲ ಜನ ಸಾಗರ ಹರಿದು ಬರುವಾಗಿದೆ ಈ ಥರ ರಶ್ ಆಗುವುದು. ಅಂದರೆ ಯಾಕೆಂದರೆ ಸುಮ್ಮನೆ ರಶ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕರಾಮತ್ ಇರುವ ಕಾರಣದಿಂದಾಗಿದೆ ಇಲ್ಲಿ ಉರುಸ್ ಸಂದರ್ಭದಲ್ಲಿ ಇಷ್ಟೆಲ್ಲ ಜನ ಬರುವುದು. ಯಾಕೆಂದರೆ ಅಷ್ಟು ಹರಕೆಗಳು ಕೂಡ ಇರ್ತದೆ ಇಲ್ಲಿ. ಅದೇ ರೀತಿ ಉರುಸ್ ಸಂದರ್ಭದಲ್ಲಿ ವರ್ಷಕ್ಕೆ ಒಂದು 2-3 ದಿನ ಉರುಸ್ ಕಾರ್ಯಕ್ರಮ ಜರುಗ್ತಾ ಇರ್ತದೆ. ಅದೇ ರೀತಿ ಉರುಸ್ ಅಲ್ಲದ ಸಮಯದಲ್ಲಿಯೂ ಕೂಡ ಇಲ್ಲಿ ಜನರು ಬಹಳಷ್ಟು ಸಂಖ್ಯೆಯಲ್ಲಿ ಭೇಟಿ ನೀಡ್ತಾ ಇರ್ತಾರೆ. ಈ ದರ್ಗದ ವಿಶೇಷತೆಯೇ ಹಾಗೆ. ಇಲ್ಲಿ ಬರುವ ಜನ ಲೆಕ್ಕವಿಡಲಿಕ್ಕೆ ಸಾಧ್ಯವಿಲ್ಲ, ಅಷ್ಟು ಜನರಿರ್ತಾರೆ. ಒಂದು 3 ದಿನದಲ್ಲಿ ಎಷ್ಟೋ ಜನರು, ಲಕ್ಷಾಂತರ ಜನರು ಇಲ್ಲಿ ಬಂದು ಜಿಯಾರತ್ ಮಾಡಿ ಕೂಡ ಹೋಗ್ತಾರೆ. ಅಂತಹ ಒಂದು ವಿಶೇಷವಾದ ಸ್ಥಳ ಈ ಬೆಳಪು ದರ್ಗಾ. ಬಹುತೇಕ ಎಲ್ಲರಿಗೂ ಕೂಡ ಪರಿಚಯ ಇರುವಂತಹದ್ದೇ, ಅಂದರೆ ಇಡೀ ಕರ್ನಾಟಕದಲ್ಲಿ. ಆದರೆ ದೂರದವರು ಹೇಳುವಾಗ ಅವರು ಉಡುಪಿ ಅಂತಲೇ ಹೇಳ್ತಾರೆ ಬೆಳಪು ದರ್ಗಾವನ್ನು, ಮತ್ತು ಕಾಪು ಅಂತ ಹೇಳ್ತಾರೆ. ಕೆಲವರಿಗೆ ಬೆಳಪು ಎಂಬ ಊರು ಗೊತ್ತಿರುವುದಿಲ್ಲ, ಆ ಕಾರಣದಿಂದ ಕಾಪು ದರ್ಗಾ ಅಂತ ಹೇಳ್ತಾರೆ. ಆ ರೀತಿ ದೂರದ ಊರಿನಿಂದ ಜನರು, ಅಂದರೆ ಉತ್ತರ ಕರ್ನಾಟಕ ಭಾಗದಿಂದೆಲ್ಲ ಜನರು ಬರ್ತಾರಲ್ಲ, ಅವರು ಹಾಗೆ ಹೇಳ್ತಾರೆ ಕಾಪು ದರ್ಗಾ ಅಂತಲೇ. ಬೆಳಪು ಅಂತ ಅವರಿಗೆ ಹೆಸರು ಸ್ವಲ್ಪ ಕನ್ಫ್ಯೂಸ್ ಆಗುವ ಕಾರಣದಿಂದ ಆಗಿರಬಹುದು ಹಾಗೆ ಹೇಳುವುದು. ಹಾಗೆ ಸ್ವಲ್ಪ ದೂರ ನಡೆದುಕೊಂಡು ಬಂದು ಆ ಬಳಿಕ ನೋಡಿ, ಇಲ್ಲಿ ಎಲ್ಲ ಬಂದವರೆಲ್ಲ ದೂರದ ಊರಿನಿಂದ ಬಂದವರು ಅಲ್ಲಲ್ಲಿ ಮಲಕೊಳ್ತಾರೆ. ಅಂದರೆ ಮಲಗಲು ಜಾಗದ ವ್ಯವಸ್ಥೆ ಕೂಡ ಮಾಡಿರ್ತಾರೆ, ಆದರೆ ಕೂಡ ಅದು ಸಾಕಾಗುವುದಿಲ್ಲ ಇಲ್ಲಿ. ಅಂದರೆ ಅಷ್ಟು ಜನಸಂಖ್ಯೆ ಇರ್ತದೆ. ಆ ಕಾರಣದಿಂದ ಎಲ್ಲಿ ಜಾಗ ಸಿಗ್ತದೆ ಅಲ್ಲೆಲ್ಲ ಅವರು ಟೆಂಟ್ ಹಾಕ್ತಾರೆ, ಅಥವಾ ನೋಡಿ ಅಲ್ಲಿ ಹಾಗೆ ಕೂತ್ಕೊಳ್ತಾರೆ. ಎಲ್ಲರ ಮನೆಯ ಹತ್ತಿರ ಹಾಗೆಲ್ಲ ಕೂತ್ಕೊಂಡು 1-2 ದಿನ ಇಲ್ಲೇ ಕಳೆಯುತ್ತಾರೆ. ದೂರದ ಊರಿನಿಂದ ಬಂದವರು
ಉರುಸ್ ಕಾರ್ಯಕ್ರಮ ಮುಗಿದೆಲ್ಲ ಆದಮೇಲೆ ಅವರು ಹೊರಟು ಹೋಗುವುದು ಆ ಬಳಿಕವಾಗಿದೆ. ನೋಡಿ ಈಗ ದರ್ಗಾದ ಈ ವಿದ್ಯುತ್ ದೀಪಾಲಂಕಾರ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತ. ಬಹಳಷ್ಟು ಖರ್ಚು ಕೂಡ ಆಗ್ತದೆ. ಅದೆಲ್ಲದಕ್ಕೂ ಜನರು ಸಹಾಯ ಮಾಡ್ತಾರೆ. ಎಲ್ಲರೂ ಕೂಡ ಅಷ್ಟು ಪ್ರೀತಿ ಇಲ್ಲಿಯ ವಲಿಯವರ ಮೇಲೆ ಎಲ್ಲ ಜನರಿಗೂ. ನೋಡಿ ಯಾವ ರೀತಿ ವಿದ್ಯುತ್ ದೀಪಾಲಂಕೃತವಾಗಿದೆ ಅಂತ ಈ ದರ್ಗಾ ಶರೀಫು ಹಾಗೂ ಅಲ್ಲಿ ಇರುವ ದಾರಿ ಪ್ರತಿಯೊಂದು ಕೂಡ. ಇದು ಕಾಂಕ್ರೀಟ್ ದಾರಿ, ಅದಕ್ಕೆ ಮ್ಯಾಟ್ ಕೂಡ ಹಾಕಿದ್ದಾರೆ. ನೋಡಿ ಮ್ಯಾಟ್ ಎಲ್ಲ ಹಾಕಿ ಎಲ್ಲ ಅಂದರೆ ಯಾರಿಗೂ ನಡೆದಾಡುವಾಗ ಕೂಡ ಕಷ್ಟ ಆಗಬಾರ್ದು ಅಂತ ಒಂದೇ ಉದ್ದೇಶಕ್ಕಾಗಿದೆ. ಎಷ್ಟು ಸುಂದರವಾಗಿ ಇಡೀ ರಸ್ತೆಗೆ ಮ್ಯಾಟ್ ಹಾಕಿದ್ದಾರೆ, ರೆಡ್ ಕಾರ್ಪೆಟ್ ಹಾಸಿದ್ದಾರೆ. ಅದೇ ರೀತಿ ಇದು ಸೀದಾ ಡೈರೆಕ್ಟಾಗಿ ವಲಿಯವರ ಮನೆಗೆ ಹೋಗ್ತದೆ ಈ ದಾರಿ. ಇಲ್ಲಿ ದರ್ಗಾ ಇಲ್ಲೇ ಇದೆ. ದರ್ಗಾವನ್ನು ಕೂಡ ತೋರಿಸ್ತೇನೆ, ನಿಮಗೆ ಮನೆ ಕೂಡ ತೋರಿಸ್ತೇನೆ ಅವರದ್ದು. ಇವತ್ತು ಮನೆ ಕೂಡ ಆಗಿ ಫುಲ್ಲು ಡೆಕೋರೇಷನ್ ಮಾಡಿದ್ದಾರೆ. ಎಲ್ಲ ಫ್ರೆಂಡ್ಸ್ನವರೆಲ್ಲ ಇಲ್ಲೇ ಇದ್ದಾರೆ. ತುಂಬ ಜನ ಸ್ನೇಹಿತರು ಸಿಗ್ತಾ ಇರ್ತಾರೆ, ಯಾಕೆಂದರೆ ಇಲ್ಲಿ ನೆರೆಕರೆಯವರೆಲ್ಲರೂ ಬರ್ತಾರೆ ಉರುಸಿಗೆ, ಆ ಕಾರಣದಿಂದ. ಅದೇ ರೀತಿ ಮುಂದಕ್ಕೆ ಹೋಗೋಣ ನಾವು. ಮುಂದಕ್ಕೆ ಹೋಗಿ ಇಲ್ಲಿಯ ವಲಿಯವರ ಮನೆ ಕೂಡ ಇದೆ. ಸುಫಿ ಅಬ್ದುಲ್ ರಹಮಾನ್ ಶಾ ಬಾಬಾ ವಲಿಯುಲ್ಲಾ ಇವರ ಮನೆ ಕೂಡ ಇಲ್ಲೇ ಇದೆ. ಅದು ಕೂಡ ನಿಮಗೆ ತೋರಿಸ್ತೇನೆ. ಈ ಹಿಂದಿನ ವಿಡಿಯೋಸ್ಗಳಲ್ಲಿ ಕೂಡ ಇಲ್ಲಿನ ಬೆಲಪು ವಲಿ ಸುಫಿ ಅಬ್ದುಲ್ ರಹಮಾನ್ ಶಾ ಬಾಬಾ ಖದ್ದಸಲ್ಲಾಹು ಸಿರ್ರಹುಲ್ ಅಜೀಜ್ ರವರು ಜೀವಿಸಿದ ಮನೆಯನ್ನು ನಿಮಗೆ ತೋರಿಸಿದ್ದೇನೆ. ಅದೇ ರೀತಿ ಉರುಸ್ ಸಂದರ್ಭದಲ್ಲಿ ಆ ಮನೆ ಡೆಕೋರೇಷನ್ ಆಗಿ ಯಾವ ರೀತಿ ಕಾಣ್ತಾ ಇದೆ, ಎಷ್ಟು ಸುಂದರವಾಗಿ ಕಂಗೊಳಿಸ್ತಾ ಇದೆ, ಅಲ್ಲಿ ಜನರು ಯಾವ ರೀತಿ ಬರ್ತಾರೆ ಆ ಮನೆಯನ್ನು ವಿಸಿಟ್ ಮಾಡಲು, ಎಲ್ಲವನ್ನು ಕೂಡ ಇವತ್ತು ನೋಡುವ. ಅದಕ್ಕೋಸ್ಕರ ಮನೆ ಹತ್ರ ಹೋಗ್ತಾ ಇದ್ದೇನೆ. ಅದೇ ರೀತಿ ದರ್ಗಾಕ್ಕೆ ಬರುವ ಪ್ರತಿಯೊಬ್ಬರೂ ಕೂಡ, ದೂರದ ಊರುಗಳಿಂದ ಬರುವ ಪ್ರತಿಯೊಬ್ಬರೂ ಕೂಡ ಆ ಮನೆಯನ್ನು ಕೂಡ ಸಂದರ್ಶಿಸಿಯೇ ಹೋಗ್ತಾರೆ. ಅಲ್ಲಿ ಹೋಗಿ ಅವರ ಕುಟುಂಬದವರು, ಅವರ ಮೊಮ್ಮಕ್ಕಳು ಎಲ್ಲರೂ ಕೂಡ ಈಗಲೂ ಇದ್ದಾರೆ. ಅವರಿಂದ ವಚನವನ್ನು ಕೇಳಿ ಅವರಿಂದ ಕೆಲವು ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ಇಲ್ಲಿಂದ ಮರಳ್ತಾರೆ. ನೋಡಿ ಇಲ್ಲಿ ಕಾಣ್ತಾ ಇದೆ ಅಲ್ಲ, ಕಾಂಪೌಂಡ್ ಎಲ್ಲ ಲೈಟಿಂಗ್ಸ್ ಮಾಡಿದ್ದಾರೆ. ನೋಡಿ ಇದೇ ಮನೆಯಾಗಿದೆ. ಈ ಮನೆ ನೋಡಿ, ಮನೆಯನ್ನು ಕೂಡ ಸುಂದರವಾಗಿ ಸಿಂಗರಿಸಿದ್ದಾರೆ. ತುಂಬ ಜನರಿದ್ದಾರೆ ಇಲ್ಲಿ. ಎಲ್ಲರೂ ಕೂಡ ಒಳಗಡೆ ಕೂಡ ಬಹಳಷ್ಟು ಜನರಿದ್ದಾರೆ. ಅತ್ಯಂತ ಆಪ್ತರೆಲ್ಲ ಹೋಗಿ ಇಲ್ಲಿ ಮಾತಾಡಿಸ್ಕೊಂಡು ಬರ್ತಾರೆ. ಕೆಲವರಿಗೆ ಗೊತ್ತಿರುವುದಿಲ್ಲ ಇಲ್ಲಿಯೇ ಮನೆ ಇದೆ ಅಂತ, ಅವರಿಗೆ ಸೀದಾ ದರ್ಗಾ ಜಿಯಾರತ್ ಮಾಡಿ ಹೋಗ್ತಾರೆ. ನೋಡಿ ಈಗ ನಾನು ದರ್ಗಾದ ಹತ್ತಿರ ಬಂದಿದ್ದೇನೆ. ಮತ್ತೆ ವಾಪಸ್ ಸುಂದರವಾದ ಹೂವಿನಿಂದ ಅಲಂಕೃತಗೊಂಡಿರುವ, ಅದೇ ರೀತಿ ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸುವಂತಹ ದರ್ಗಾ ಶರೀಫ್ ಉಡುಪಿ ಜಿಲ್ಲೆಯಲ್ಲಿಯೇ ಅತ್ಯಂತ ಸುಂದರವಾಗಿರುವ, ಅತ್ಯಂತ ಮನಮೋಹಕವಾಗಿ ವಿನ್ಯಾಸಗೊಂಡಿರುವ, ಅದೇ ವಿನ್ಯಾಸದಿಂದ ಕಟ್ಟಿರುವ ಮನೆಗಲಿ ದರ್ಗಾ ಇದು. ಅಂತಹ ದರ್ಗಾದ ಪರಿಚಯ ಇವತ್ತು ಮಾಡ್ತಾ ಇರುವುದು. ಪರಿಚಯ ಆಲ್ರೆಡಿ ಹಿಂದೆಯೇ ಮಾಡಿದ್ದೇನೆ. ಅದರ ಉರುಸ್ ಕಾರ್ಯಕ್ರಮವನ್ನಾಗಿದೆ ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವುದು. ನೋಡಿ ಇಲ್ಲೆಲ್ಲ ಸಂಪೂರ್ಣವಾಗಿ ವಿಡಿಯೋಸ್ ತೋರಿಸಲು ಸಮಯದ ಅಭಾವ, ಅದೇ ರೀತಿ ವಿಡಿಯೋಸ್ ಕೂಡ ತುಂಬ ಉದ್ದ ಆಗುವ ಕಾರಣದಿಂದ ಈಗಾಗಲೇ ನೀವು ಅರ್ಧ ಗಂಟೆಯ ವಿಡಿಯೋವನ್ನಾಗಿದೆ ಇದು ವೀಕ್ಷಿಸ್ತಾ ಇರುವುದು. ನೋಡಿ ಯಾವ ರೀತಿ ದರ್ಗಾದ ವಠಾರಗಳೆಲ್ಲ ಕಾಣ್ತಾ ಇದೆ ಅಂತ. ಇದು ನಾನು ಮೊನ್ನೆನೇ ತೋರಿಸುವಾಗ ಇಲ್ಲಿ ತುಂಬ ಜನ ಬಂದು ಇಲ್ಲಿ ಕುಳಿತುಕೊಂಡಿದ್ದರು. ನೋಡಿ ಯಾಕಾಗಿ ಬೇಗ ಬರ್ತಾರೆ ಅಂತ ಈಗ ಗೊತ್ತಾಗಬಹುದು. ಯಾಕೆಂದರೆ ಇದಕ್ಕಿಂತ ಮುಂಚೆ ಸ್ವಲ್ಪ ಆ ವಿಡಿಯೋ ಬ್ಯಾಕ್ ಹೋದರೆ ಗೊತ್ತಾಗ್ತದೆ ಎಲ್ಲೆಲ್ಲಿ ಜನರೆಲ್ಲ ಕುಳಿತುಕೊಂಡಿದ್ದಾರೆ ಅಂತ. ಎಲ್ಲರ ಮನೆ ಹತ್ರ ಸ್ವಲ್ಪ ಖಾಲಿ ಜಾಗ ಸಿಕ್ಕರೆ ಅಲ್ಲೇ ಕೂಡ ಚಾಪೆ ಬಿಡಿಸಿ ಅಲ್ಲೇ ಮಲಗ್ತಾರೆ, ಅಷ್ಟು ಜನರಿರ್ತಾರೆ. ಇದು ಸ್ಟಾರ್ಟಿಂಗ್ಗೆ ಬಂದವರಿಗೆ ದರ್ಗಾದ ವಠಾರದಲ್ಲಿಯೇ ಕುಳಿತುಕೊಳ್ಳಲು ಅವಕಾಶ ಸಿಗ್ತದೆ. ಆ ಬಳಿಕ ಬಂದವರೆಲ್ಲ ಸ್ವಲ್ಪ ಅಲ್ಲಿ ಶಾಮಿಯಾನ ಹಾಕಿ ಅಲ್ಲಿ ಬೇರೆಯೇ ತಂಗಲು ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಸ್ವಲ್ಪ ಜನರಿಗೆ ರೂಮ್ ಎಲ್ಲ ಇರ್ತದೆ, ಆದರೆ ಎಲ್ಲ ಬರುವ ಜನರಿಗೆ ರೂಮ್ ವ್ಯವಸ್ಥೆ ಮಾಡಿಕೊಡಲು ಅಸಾಧ್ಯವಾದ ಕಾರಣ ಸ್ವಲ್ಪ ಜನರಿಗೆ, ಸಿಕ್ಕಿದಷ್ಟು ಜನರಿಗೆ ರೂಮ್ ಸಿಗ್ತದೆ. ಆ ಬಳಿಕ ಹೀಗೆ ಕೂತ್ಕೊಳ್ಬೇಕಾಗ್ತದೆ. ನೋಡಿ ಇಲ್ಲಿ ದರ್ಗಾದ ವಠಾರದಲ್ಲಿಯೇ ಈಗ ದರ್ಗಾವನ್ನೆಲ್ಲ ತೋರಿಸ್ತೀನಿ, ನೀವು ನೋಡಿರಬಹುದು. ಈಗಾಗಲೇ ಪ್ರತಿಯೊಂದು ಈಗ ತೋರಿಸಲಿಕ್ಕೆ ರಶ್ ಇದ್ದ ಕಾರಣ ಆಗುವುದಿಲ್ಲ.
ಆ ಕಾರಣದಿಂದ ಸ್ವಲ್ಪವೇ ನೋಡಿ ದರ್ಗಾ ಜಿಯಾರತ್ ಮಾಡೋದೆಲ್ಲ ತೋರಿಸ್ತಾ ಇರ್ತೇನೆ. ಇದು ಹನಫಿ ಮದ್ಹಬ್ನವರ ಆದ ಕಾರಣ ಕೆಲವೊಂದು ವೈಶಿಷ್ಟ್ಯಗಳು ನಿಮಗೆ ವಿಭಿನ್ನ ಅನಿಸಬಹುದು ನೋಡಿ. ಅದೇ ರೀತಿ ಬಹುತೇಕ ಹನಫಿ ಬಾಂಧವರು ಇಲ್ಲಿ ಬರ್ತಾರೆ. ಇಡೀ ಉತ್ತರ ಕರ್ನಾಟಕ ಭಾಗ ಆಗಿರಬಹುದು, ಮಹಾರಾಷ್ಟ್ರ ಆಗಿರಬಹುದು, ಈ ಹಿಂದೆ ಹೇಳಿದ್ದೇನೆ ಕೇರಳ, ತಮಿಳುನಾಡು, ಅದೇ ರೀತಿ ಶಾಫಿ ಮದ್ಹಬ್ ಎಲ್ಲರೂ ಕೂಡ ಇಲ್ಲಿ ದರ್ಗಾಕ್ಕೆ ಬಂದು ಜಿಯಾರತ್ ಮಾಡ್ತಾರೆ. ಪ್ರತಿಯೊಬ್ಬರು ಕೂಡ ಬರ್ತಾರೆ ನೋಡಿ. ಇಲ್ಲಿ ಎಲ್ಲ ಜನ ರಶ್ ಆಗಿದೆ. ಅಲ್ಲಲ್ಲಿ ತಮಗೆ ಎಲ್ಲಿ ಜಾಗ ಸಿಕ್ಕಿತು ಅಲ್ಲಲ್ಲಿ ಫ್ಯಾಮಿಲಿ ಬಂದು ಕುಳಿತುಕೊಳ್ತಾರೆ. ಕವಾಲಿ ಪ್ರೋಗ್ರಾಮ್ ಕೂಡ ರಾತ್ರಿ ಇದೆ. ಮಧ್ಯರಾತ್ರಿ ವೇಳೆಗೆ ಇಲ್ಲಿ ಕವಾಲಿ ಕಾರ್ಯಕ್ರಮ ಕೂಡ ಜರುಗುತ್ತದೆ. ಸರಿಸುಮಾರು 11 ಗಂಟೆ ಹೊತ್ತಿಗೆ ಸ್ಟಾರ್ಟ್ ಆದರೆ ಲೈವು ದೂರದ ಪ್ರಸಿದ್ಧ ಕಲಾವಿದರು, ಕವಾಲಿ ಹಾಡುವ ಪ್ರಸಿದ್ಧ ಗಾಯಕರು ಎಲ್ಲರೂ ಕೂಡ ಇಲ್ಲಿಗೆ ಬರ್ತಾರೆ. ಪ್ರತಿಯೊಬ್ಬರು ಕೂಡ ಅದ್ಭುತವಾಗಿ ಕವಾಲಿ ಕಾರ್ಯಕ್ರಮ ಕೂಡ ಜರುಗ್ತದೆ. ಈ ವಿಡಿಯೋಸ್ ನನಗೆ ತೋರಿಸಲಿಕ್ಕೆ ಆಗಲಿಲ್ಲ, ಸ್ವಲ್ಪ ಸಮಯದ ಅಭಾವ ಕೂಡ ಇತ್ತು. ಆ ಕಾರಣದಿಂದ ಕವಾಲಿಯ ವಿಡಿಯೋಸ್ ಯಾವುದು ಹಾಕಲಿಲ್ಲ ನಾನು. ಅದು ವಿಡಿಯೋ ಶೂಟ್ ಕೂಡ ಮಾಡಲಿಲ್ಲ. ಆ ಕಾರಣದಿಂದ ಹಾಕಲಿಕ್ಕೆ ಕೂಡ ಅಸಾಧ್ಯ ಆಯಿತು. ನೋಡಿ ಇಲ್ಲಿ ಈಗಲೂ ಕೂಡ ದರ್ಗಾದ ವಠಾರದಲ್ಲಿಯೇ ನಿಮಗೆ ನಾನು ತೋರಿಸ್ತಾ ಇದ್ದೇನೆ. ಬಹಳಷ್ಟು ವಿಶಾಲವಾಗಿದೆ. ಜನಸಂದಣಿ ಕೂಡ ಅಷ್ಟೇ ಇತ್ತು. ನೀವು ನೋಡ್ತಾ ಇರ್ಬೋದು ರಸ್ತೆಯಲ್ಲಿ ಎಷ್ಟು ಜನ ಬರ್ತಾರೆ ಹೋಗ್ತಾರೆ ಅಂತ. ಒಂದು ಕಾಲಿಡಲು ಜಾಗವಿಲ್ಲದಷ್ಟು ಜನಸಂಖ್ಯೆ ಇಲ್ಲಿದೆ. ಆ ಕಾರಣದಿಂದ ಇಲ್ಲಿ ವಿಶಾಲವಾದ ಜಾಗ ಇದು. ಅದರಿಂದ ಗೊತ್ತಾಗೋದಿಲ್ಲ ಅಷ್ಟು ನೋಡಿ. ಇದು ದರ್ಗಾದ ಮತ್ತೊಂದು ಬದಿಯಲ್ಲಿ ನಾನೀಗ ನಿಮಗೆ ತೋರಿಸ್ತಾ ಇರುವುದು. ಇಲ್ಲಿ ಕೂಡ ಹಲವಾರು ಅಂಗಡಿಗಳಿವೆ. ಅದೇ ರೀತಿ ದೂರದ ತುಂಬ ವೆರೈಟಿ ದೇಶದ ಎಲ್ಲ ರೀತಿಯ ಫುಡ್ಗಳಿವೆ, ಎಲ್ಲವೂ ಇದೆ. ಅದನ್ನೆಲ್ಲ ತೋರಿಸಲು ಈ ಜನರ ಮಧ್ಯೆ ಹೋಗಿ ವಿಡಿಯೋ ಶೂಟಿಂಗ್ ಮಾಡಲು ಕೂಡ ಬಹಳಷ್ಟು ಕಷ್ಟ ಆಗ್ತದೆ. ಯಾಕೆಂದರೆ ತುಂಬಾ ರಶ್ ಇರ್ತದೆ. ಎಲ್ರಿಗೂ ಕೂಡ ಇಲ್ಲಿ ಸಪ್ರೇಟ್ ದಾರಿ ಇರಲ್ಲ, ಹೆಂಗಸರಿಗೆ ಬೇರೆ ಗಂಡಸರಿಗೆ ಬೇರೆ ಅಂತ. ಆ ರೀತಿ ದಾರಿ ಮಾಡಿದರೂ ಕೂಡ ಇಲ್ಲಿ ಸಂಭಾಳಿಸಲು ಕಷ್ಟ ಆಗ್ತದೆ. ಅದರಿಂದ ಎಲ್ಲರೂ ಕೂಡ ಒಟ್ಟಾಗಿ ಹೋಗ್ತಾ ಇರುವ ಕಾರಣ ಸ್ವಲ್ಪ ಕಷ್ಟ ಆಗ್ತದೆ ನೋಡಿ. ಅಲ್ಲಿ ಕೂಡ ಸಾಮ್ಯಾನ ಹಾಕಿದ್ದಾರೆ. ಅಲ್ಲಿ ಕೂಡ ಜನರಿಗೆ ದೂರದ ಊರಿನಿಂದ ಬಂದವರಿಗೆ ತಂಗಲ ವ್ಯವಸ್ಥೆ ಮಾಡಿದ್ದಾರೆ. ಅದು ಹೋಯ್ತು ನೋಡಿ ಅಲ್ಲಿ. ಅದೇ ರೀತಿ ಊಟದ ವ್ಯವಸ್ಥೆ ಕೂಡ ಇಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ, ಉರುಸ್ ಕಾರ್ಯಕ್ರಮದಲ್ಲಂತೂ ಹೇಳುವುದೇ ಬೇಡ, ಬಹಳಷ್ಟು ವಿಜೃಂಭಣೆಯಿಂದ ಲಕ್ಷಾಂತರ ಜನರಿಗೆ ಊಟದ ವ್ಯವಸ್ಥೆ ನಿರಂತರವಾಗಿ ನಡೀತಾ ಇರ್ತದೆ. ಬಹಳಷ್ಟು ಅದ್ಧೂರಿಯಾಗಿ. ಅದರ ಊಟದ ರಶ್ ಹೇಗಿದೆ ಅಂದರೆ ಅದು ಕೂಡ ನಿಮಗೆ ತೋರಿಸ್ತೇನೆ. ಲೈನ್ ಸಾಧಾರಣವಾಗಿ ಬಹಳಷ್ಟು ಕಷ್ಟ ಇದೆ. ಒಬ್ಬರು ಊಟಕ್ಕೆ ನಿಂತರೆ ಒಂದು ಟೈಮ್ಗೆ 200ರಷ್ಟು ಜನ ಬಿಡ್ತಾರೆ. ಆದರೂ ಕೂಡ ಜನರ ಕ್ಯೂ ಕಡಿಮೆ ಆಗುವುದಿಲ್ಲ ಊಟಕ್ಕೆ ನಿಂತವರು, ಹಾಗೆ ಆಗ್ತದೆ. ಅದರಿಂದ ನೋಡಿ ಈಗ ತೋರಿಸ್ತೇನೆ ನಾನು. ಆ ಕಡೆ ಹೋಗ್ತೇನೆ ಈಗ. ಊಟ ಅಲ್ಲಿ ಅನ್ನದಾನದ ವ್ಯವಸ್ಥೆ ಜರುಗ್ತಾ ಇದೆಯಲ್ಲ, ಅಲ್ಲಿಗೂ ಕೂಡ ಹೋಗ್ತೇನೆ, ಹೋಗಿ ತೋರಿಸ್ತೇನೆ. ಅದಕ್ಕಿಂತ ಮುಂಚೆ ಕೂಡ ಕೆಲವೊಂದು ದರ್ಗಾದ ವಠಾರಗಳನ್ನೆಲ್ಲ ಸಂಪೂರ್ಣವಾಗಿ ವೀಕ್ಷಿಸಿ ಆ ಬಳಿಕ ಮುಂದಕ್ಕೆ ಹೋಗೋಣ. ಅನ್ನದಾನ ಪ್ರತಿಯೊಂದು ದರ್ಗಾಗಳಲ್ಲೂ ಕೂಡ ಉರುಸ್ ಸಂದರ್ಭದಲ್ಲಿ ನಡೆಯುವಂಥ ಒಂದು ಮಹಾ ಕಾರ್ಯ ಇದು. ಸಾಧಾರಣವಾಗಿ ಎಲ್ಲ ದರ್ಗಾಗಳಲ್ಲೂ ಕೂಡ ಅನ್ನದಾನದ ವ್ಯವಸ್ಥೆ ಇದ್ದೇ ಇರ್ತದೆ. ಈ ಔಲಿಯಾಗಳ ಅಥವಾ ಅಲ್ಲಾಹನ ಇಷ್ಟದಾಸರ ಹೆಸರಿನಲ್ಲಿ ಕೊಡುವ ಭಕ್ಷಣವಾಗಿದೆ ಇದು. ಅಂದರೆ ಈ ಕಾರಣದಿಂದಲೂ ಕೂಡ ನಮ್ಮೆಲ್ಲ ರೋಗಗಳು ಗುಣವಾಗಬಹುದು. ಮತ್ತೊಂದು ಉರುಸ್ ಸಂದರ್ಭದಲ್ಲಿ ಹಸಿದಿರ್ತಾರೆ ತುಂಬ ಜನ. ಹಸಿದವರಿಗೆ ಒಂದು ಊಟ ನೀಡಿದಂತಹ ಒಂದು ಪುಣ್ಯ ಕೂಡ ಅಲ್ಲಿ ಕಮಿಟಿಯವರಿಗೆ ಮತ್ತು ಎಲ್ರಿಗೂ ಕೂಡ ಸಿಗ್ತದೆ ಎನ್ನುವ ಉದ್ದೇಶ ಕೂಡ ಇರಬಹುದು. ಟೋಟಲಾಗಿ ಇಸ್ಲಾಮಿನಲ್ಲಿ ಅನ್ನದಾನಕ್ಕೆ ಬಹಳಷ್ಟು ಮಹತ್ವ ನೀಡಿದ್ದಾರೆ. ಆ ಕಾರಣದಿಂದಾಗಿದೆ ಪ್ರತಿಯೊಂದು ಶುಭ ಸಂದರ್ಭದಲ್ಲಾಗಿರಬಹುದು, ಇನ್ನಿತರ ಜನ ಸೇರುವ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಅನ್ನದಾನವನ್ನು ವಿಶೇಷವಾಗಿ ಮುಸ್ಲಿಮರು ಇಸ್ಲಾಂ ಮಾಡೇ ಮಾಡ್ತದೆ. ಇದೇ ಮುಸ್ಲಿಂ ಅಥವಾ ಇಸ್ಲಾಂ ಧರ್ಮದಲ್ಲಿ ಮಾತ್ರವಲ್ಲ, ಪ್ರತಿಯೊಂದು ಧರ್ಮಗಳಲ್ಲೂ ಕೂಡ ಅನ್ನದಾನಕ್ಕೆ ಬಹಳಷ್ಟು ಮಹತ್ವವನ್ನು ಕೂಡ ನೀಡಿದ್ದಾರೆ. ಇದು ಎಲ್ಲ ಧರ್ಮದ ಅನುಯಾಯಿಗಳಿಗೂ ಗೊತ್ತಿರುವಂಥದ್ದೇ ವಿಚಾರ. ಅದೇ ರೀತಿ ಬೆಲಪುವಿನ ಉರುಸ್ ಈ ಅನ್ನದಾನ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಜಾತಿ, ಧರ್ಮ, ಮತ, ಪಂಗಡ ಯಾವುದರ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಇಲ್ಲಿ ಬಂದು ಈ ಭಕ್ಷಣ ಸವಿದು ಹೋಗ್ತಾರೆ. ನೋಡಿ ಎಷ್ಟು ದೊಡ್ಡ ಲೈನ್ ಇದೆ ಅಂತ ಊಟಕ್ಕೋಸ್ಕರ ನಿಂತದ್ದು.
ಅಂದರೆ ಪ್ರತಿಯೊಬ್ಬರು ಅವರವರ ಮನಸ್ಸಿನ ಭಾವನೆಗಳಾಗಿರಬಹುದು ಅಥವಾ ಅಲ್ಲಿನ ಭಕ್ಷಣವನ್ನು ಸೇವಿಸಿ ನಮ್ಮ ಎಲ್ಲ ರೋಗಗಳು ಗುಣವಾಗುವ ಒಂದು ಸದುದ್ದೇಶ ಕೂಡ ಇರಬಹುದು. ಪ್ರತಿಯೊಂದು ಕೂಡ ಇಲ್ಲಿ ಉದ್ದೇಶವನ್ನು ಇಟ್ಕೊಂಡು ಈ ಭಕ್ಷಣ ಅಥವಾ ಈ ಅನ್ನದಾನದಲ್ಲಿ ಭಾಗವಹಿಸಲು ಜನರು ಸರತಿ ಸಾಲಿನಲ್ಲಿ ನಿಂತು ಗಂಟೆಗಟ್ಟಲೆ ಕಾಯ್ತಾರೆ. ಗಂಟೆಗಟ್ಟಲೆ ಕಾದು ಕೂಡ ಬಹಳಷ್ಟು ಹೊತ್ತಾದರೂ ಕೂಡ ಇಲ್ಲಿಂದ ಅವರು ಹೋಗುವುದಿಲ್ಲ, ಊಟ ಮಾಡಿಯೇ ಹೋಗ್ತಾರೆ. ಅಂತಹ ಒಂದು ವಿಶೇಷ ಈ ಸನ್ನಿವೇಶಗಳು ಕೂಡ ಅಥವಾ ವಿಶೇಷ ದೃಶ್ಯಗಳು ಕೂಡ ಇಲ್ಲಿ ನಮಗೆ ಕಾಣಸಿಗ್ತದೆ. ನೋಡಿ, ಬಹಳಷ್ಟು ದೊಡ್ಡ ಲೈನು. ಪ್ರತಿಯೊಂದು ಲೈನನ್ನು ನನಗೆ ತೋರಿಸಲಿಕ್ಕೆ ಆಗಲಿಲ್ಲ ನಿಮಗೆ, ಆದರೆ ಸಾಧ್ಯವಾದಷ್ಟು ಮಟ್ಟಿಗೆ ಈ ವಿಡಿಯೋದಲ್ಲಿ ರೆಕಾರ್ಡ್ ಮಾಡಿದ್ದೇನೆ. ನೋಡಿ, ಇಲ್ಲಿ ಒಂದು ಲೈನಾಗಿ ಆ ಕಾರಿನಿಂದ ಒಂದು ರೌಂಡ್ ಶೇಪಲ್ಲಿ ಹೋಗಿ ಲೈನು, ಆ ಬಳಿಕ ಅಲ್ಲಿ ಎಲ್ಲ ಕಂಬ ಕಟ್ಟಿದ್ದಾರೆ. ಅದು ಅಲ್ಲಿ ಗೊತ್ತಾಗೋದಿಲ್ಲ, ತುಂಬ ಉದ್ದ ಇದೆ ಆ ಲೈನ್ ಕೂಡ, ಆದರೂ ಕೂಡ ಗೊತ್ತಾಗ್ತಾ ಇಲ್ಲ ಅದು. ಅಂದರೆ ಅಲ್ಲಿ ಜನ ಎಲ್ಲ ಒಟ್ಟು ಸೇರಿದಾಗಿ ಕಾಣ್ತದೆ. ಅವರು ಕೂಡ ಸರತಿ ಸಾಲಿನಲ್ಲಿಯೇ ಅಲ್ಲಿ ನಿಂತಿದ್ದಾರೆ. ಅದೇ ರೀತಿ ಮುಂದಕ್ಕೆ ಹೋಗಿ ನೋಡೋಣ ಮತ್ತೆ. ನೋಡಿ, ಇಲ್ಲಿ ಬಹಳಷ್ಟು ಜನರು ಪರಿಚಯದವರು ಆತ್ಮೀಯರು ಕೂಡ ಇಲ್ಲಿದ್ದಾರೆ ಲೈನಲ್ಲಿ. ನೀವೀಗ ನೋಡ್ತಾ ಇರಬಹುದು. ನೋಡಿ, ತುಂಬ ಜನರಿದ್ದಾರೆ. ಅದೇ ರೀತಿ ಎಲ್ಲ ಊರಿನ ಜನರು ಕೂಡ ಇಲ್ಲಿ, ಬೇರೆ ಬೇರೆ ಊರಿನ ಜನರು ಕೂಡ ಇಲ್ಲಿ, ಪ್ರತಿಯೊಬ್ಬರು ಕೂಡ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಸರತಿ ಸಾಲಿನಲ್ಲಿಯೇ ಊಟವನ್ನು ಸ್ವೀಕರಿಸಬೇಕು. ಯಾರಿಗೂ VIP ರೂಪದಲ್ಲಿ ಊಟ ಇಲ್ಲಿ ನೀಡಲಾಗುವುದಿಲ್ಲ. ಅದೇ ರೀತಿ ಇಲ್ಲಿ ನಾನು ಈಗ ಹೂವನ್ನೆಲ್ಲ ತೋರಿಸ್ತಾ ಇದ್ದೇನೆ. ಇಲ್ಲಿ ಇದಾಗಿದೆ ಕವಾಲಿ ನಡೆಯುವಂತಹ ಸ್ಥಳ. ಮಧ್ಯರಾತ್ರಿ ವೇಳೆಗೆ ಇಲ್ಲಿ ಕವಾಲಿ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಕೂಡ ಜರುಗ್ತದೆ. ಅದನ್ನು ನಿಮಗೆ ತೋರಿಸಲು ಅಸಾಧ್ಯವಾದುದಕ್ಕೆ ಸ್ವಲ್ಪ ವಿಷಾದವಿದೆ. ಅಂದರೆ ನನಗೂ ಕೂಡ ಸ್ವಲ್ಪ ನಿದ್ರೆ ಅಲ್ಲ, ರಾತ್ರಿ ಅರ್ಧರಾತ್ರಿವರೆಗೂ ನಿದ್ರೆ ಕಳೆಯುವುದು ಬಹಳಷ್ಟು ಕಷ್ಟವಾದ ಕಾರಣ ಅದನ್ನು ನಿಮಗೆ ತೋರಿಸಲಿಲ್ಲ. ಇಲ್ಲಿನ ವಿಶೇಷತೆ ಮತ್ತೊಂದು ಏನೆಂದರೆ ನೋಡಿ, ಇಲ್ಲಿ ಹೂವೆಲ್ಲ ಇರ್ತದಲ್ಲ, ಫ್ಲವರ್ಗಳು, ಇದೆಲ್ಲವೂ ಕೂಡ ಇಲ್ಲಿಯದ್ದಲ್ಲ, ಎಲ್ಲ ಉತ್ತರ ಕರ್ನಾಟಕ ಭಾಗ, ಮಹಾರಾಷ್ಟ್ರ ಮುಂತಾದ ಸ್ಥಳಗಳಿಂದ ಬರುವ ಹೂವುಗಳಾಗಿವೆ. ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಹೂವಿನಿಂದಲೇ ಮಾಡಿದ್ದಾರೆ ಅಂದರೆ ಅಲ್ಲಿ ಹೋದರೆ ಗೊತ್ತಾಗ್ತದೆ. ಆ ಹೂವಿನ ಸುವಾಸನೆ ಇಡೀ ಅಲ್ಲಿಯ ಪ್ರದೇಶವನ್ನೇ ಆವರಿಸಿತ್ತು. ಅಂದರೆ ಅದೊಂದು ಇದಲ್ಲ, ಎಲ್ಲರೂ ಕೂಡ ಅಲ್ಲಿಯ ಹೂವಿನ ಒಂದು ಪರಿಮಳವನ್ನು ಆಸ್ವಾದಿಸಿಕೊಂಡೇ ಬರ್ತಾ ಇರ್ತಾರೆ. ಅಷ್ಟು ಪರಿಮಳ ಇದೆ, ಇಡೀ ವಟಾರವೇ ಘಮ್ ಅಂತ ಪರಿಮಳ ಬರ್ತಾ ಇರ್ತದೆ. ಅಷ್ಟು ಹೂವು ಕೂಡ ನಮ್ಮ ಉತ್ತರ ಕರ್ನಾಟಕ ಭಾಗ, ಮೈಸೂರು, ಮಂಡ್ಯ ಮುಂತಾದ ಸ್ಥಳಗಳಿಂದ ಬರ್ತದೆ. ಅದು ಅಲ್ಲಿಂದ ಫ್ರೀಯಾಗಿ, ಅಂದರೆ ಆ ಒಲಿಯವರ ಕರಾಮತ್ ಮೂಲಕ ಅಲ್ಲಿ ಬಹಳಷ್ಟು ಹೂವಿನ ವ್ಯಾಪಾರಿಗಳಿಗೂ ಕೂಡ ಇವರ ದುವಾ ಮೂಲಕ ಬಹಳಷ್ಟು ಒಳ್ಳೆಯದಾಗಿದೆ. ಆ ಕಾರಣದಿಂದಾಗಿದೆ. ಈಗ ನಾನು ಮೊದಲು ನಿಮಗೆ ಒಂದು ಸಂತೆ ಅಥವಾ ಶಾಪಿಂಗ್ ಅಥವಾ ಎಲ್ಲ ಮಾಡ್ತಾರಂತ ಹೇಳಿದ್ದೆ ಅಲ್ಲ, ಅಡ್ಮಿಷನ್ ಎಲ್ಲ ಇರ್ತದಂತ, ದರ್ಗಾದ ಹತ್ತಿರವೇ ಮೊದಲಿನ ವಿಡಿಯೋದಲ್ಲಿ ನಾನು ತೋರಿಸುವಾಗ ಈ ಪ್ರದೇಶವೆಲ್ಲ ಖಾಲಿಯಾಗಿತ್ತು. ಒಂದೇ ಒಂದು ಜನ ಇರಲಿಲ್ಲ, ಒಂದೇ ಒಂದು ಸ್ಟಾಲ್ ಇರಲಿಲ್ಲ, ಕೇವಲ ಒಂದು ಮೈದಾನದ ಥರ ಕಾಣ್ತಾ ಇದ್ದಂತಹ ಸ್ಥಳ ಇದು. ಇವಾಗ ನೀವು ನೋಡುವಾಗ ಹೇಗೆ ಕಾಣ್ತಾ ಇದೆ ಅಂತ ಹೇಳಿ ಮೊನ್ನೆಯಷ್ಟೇ ನಿಮಗೆ ನಾನು ಆ ಕಳೆದ ವಿಡಿಯೋದಲ್ಲಿ ಹೇಳಿದ್ದೇನೆ. ಈ ಗ್ರೌಂಡು ಉರುಸ್ ಸಂದರ್ಭದಲ್ಲಿ ಹೀಗೆ ಇರುವುದಿಲ್ಲ ಅಂತ. ನೋಡಿ, ಪ್ರತಿಯೊಂದು ಅಂಗಡಿಗಳು ಕೂಡ ಇಲ್ಲಿವೆ, ಬಹಳಷ್ಟು ಅಂಗಡಿಗಳು, ತುಂಬ ಸ್ಟಾಲ್ಗಳಿವೆ, ತುಂಬ ಅಂದರೆ ಬಹಳಷ್ಟು ಸ್ಟಾಲ್ಗಳಿವೆ. ಎಲ್ಲರೂ ಕೂಡ ಇಲ್ಲಿ ಕಾಲಿಡಲು ಅಸಾಧ್ಯವಾದಂತಹ ಪರಿಸ್ಥಿತಿ, ಅಷ್ಟು ಜನರಿದ್ದಾರೆ. ಮೆಲ್ಲ ಹೋಗಬೇಕಾಗ್ತದೆ. ಒಂದೊಂದು ಲೈನಲ್ಲಿ ಸ್ಟಾಲ್ ನೋಡಿ ಬರುವಾಗಲೂ ಸುಸ್ತಾಗಿ ಹೋಗ್ತದೆ. ಆ ಕಾರಣದಿಂದ ಎಲ್ಲ ಸ್ಟಾಲ್ಗಳನ್ನು ನಿಮಗೆ ತೋರಿಸ್ಬೇಕಂತ ನನಗೊಂದು ಆಸೆ ಇತ್ತು. ಆ ಆಸೆ ಕೂಡ ನೆರವೇರಲಿಲ್ಲ ಅಂತ ಹೇಳ್ತೇನೆ. ಯಾಕೆಂದರೆ ಈ ಜನಸಂದಣಿಯ ಮಧ್ಯೆ ವೀಡಿಯೋಸ್ ಮಾಡೋದು ಕೂಡ ಅಷ್ಟು ಸುಲಭದ ಮಾತಲ್ಲ. ಯಾಕೆಂದರೆ ಒಂದು ವೇಳೆ ಕೈತಪ್ಪಿ ಮೊಬೈಲ್ ಬಿದ್ದರೂ ಮೊಬೈಲ್ ಹೋಯಿತು, ಯಾಕೆಂದರೆ ಕಾಲಡಿಗೆ ಬಿದ್ದು ಹೋಯ್ತದು. ಮತ್ತು ಎಲ್ಲರೂ ಕೂಡ ವೀಡಿಯೋಸ್ ಕೂಡ ಮಾಡುವಾಗ ಎಲ್ಲರ ಮುಖ ಕೂಡ ಬರ್ತದೆ, ಅದು ಕೆಲವರಿಗೆ ಇಷ್ಟ ಆಗುವುದಿಲ್ಲ. ಅದಕ್ಕೋಸ್ಕರ ವೀಡಿಯೋಸ್ ಜಾಸ್ತಿ ಶೂಟ್ ಮಾಡಲಿಕ್ಕೆ ಕೂಡ ಆಗುವುದಿಲ್ಲ ಈ ಜನಸಂದಣಿಯ ಮಧ್ಯೆ. ನೋಡಿ, ಎಲ್ಲ ಥರದ ನಮ್ಮ ದೇಶಾದ್ಯಂತ ಯಾವುದೆಲ್ಲ ಸಿಗ್ತದೆ ಅದು ಎಲ್ಲವೂ ಕೂಡ ಇಲ್ಲಿ ಬರ್ತದೆ. ದರ್ಗಾದ ಹತ್ತಿರ ಕೂಡ ಹಲ್ವಾ ಆಗಿರಬಹುದು ಅಥವಾ ಬೇರೆ ಥರದ ತಿನ್ನುವ ಐಟಮ್ಗಳಾಗಿರ್ಬೋದು ಅಥವಾ ನಾವು ಪರ್ಚೇಸ್ ಮಾಡುವ ಶಾಪಿಂಗ್ ಮಾಡುವ ಫ್ಯಾನ್ಸಿ ಐಟಮ್ಗಳಾಗಿರಬಹುದು, ಪ್ರತಿಯೊಂದು ಕೂಡ ದರ್ಗಾದ ಹತ್ತಿರ ಕೂಡ ಇತ್ತು, ಇಲ್ಲಿ ಕೂಡ ಇದೆ. ಇಲ್ಲಿ ಸ್ಪೆಷಲಾಗಿ ಮತ್ತು ಇದೇ ಟೈಮ್ಗೆ ಆಗಿದೆ ಎಗ್ಮಿಷನ್, ಅಂದರೆ ಈ
ಕೂತ್ಕೊಳ್ಳುವ ತೊಟ್ಟಿಲು ಎಲ್ಲ ಬರ್ತದಲ್ಲ, ಅದೆಲ್ಲರೂ ಕೂಡ ಇದೇ ಟೈಮ್ಗೆ ಉರುಸ್ ಸಂದರ್ಭದಲ್ಲಿಯೇ ಇಲ್ಲಿಗೆ ಬರ್ತಾರೆ. ಮತ್ತೊಂದು ವಿಶೇಷತೆ ಏನಂದರೆ, ಇಲ್ಲಿ ಇಷ್ಟೆಲ್ಲ ಸ್ಟಾಲ್ ಹಾಕಿದ್ದಾರೆ, 100-200ಕ್ಕೂ ಮಿಕ್ಕು ಸ್ಟಾಲ್ಗಳಿವೆ ಮಿಕ್ಕಿ. ಆದರೂ ಕೂಡ ಒಂದೇ ₹1 ಕಮಿಟಿಯವರು ಇಲ್ಲಿ ಹಣ ತೆಗೆದುಕೊಳ್ಳಲ್ಲ. ಈಗ ಕೆಲವೊಂದು ಕಡೆ ಜಾತ್ರೆ ಆಗಿರಬಹುದು ಅಥವಾ ಉರುಸ್ ಸಂದರ್ಭದಲ್ಲಾಗಿರಬಹುದು, ಬಹಳಷ್ಟು ಹಣವನ್ನು ಕೇಳ್ತಾರೆ ಒಂದೊಂದು ಸ್ಟಾಲಿಗೆ. ಎಲ್ಲ ಇದರಲ್ಲಿಯೂ ಕೂಡ ಒಂದೊಂದು ಸ್ಟಾಲಿಗೆ 5,000 ಕೂಡ ಕೇಳ್ತಾರೆ, ಕೆಲವರು 10,000 ಕೂಡ ಕೇಳ್ತಾರೆ, 1,000 ಕೂಡ ಕೇಳ್ತಾರೆ, ಹೀಗಿರ್ತದೆ. ಆದರೆ ಇಲ್ಲಿ ಪ್ರತಿಯೊಂದು ಕೂಡ ಉಚಿತವಾಗಿ ಈ ಪ್ರತಿಯೊಬ್ಬರೂ ಕೂಡ ಸ್ಟಾಲ್ ಹಾಕಲು ಅವಕಾಶ ಇರ್ತದೆ. ಎಲ್ಲರೂ ಕೂಡ ಸ್ಟಾಲ್ ಹಾಕಿ ಜೀವನ ನಡೆಸುವ ಒಂದು ದಾರಿಗೆ ನಾವ್ಯಾರು ಅಡ್ಡ ಬರುವುದಿಲ್ಲ ಅಂತ ಕಮಿಟಿಯವರೇ ಹೇಳ್ತಾರೆ. ಅದೇ ರೀತಿ ₹1 ಹಣವನ್ನು ಕೂಡ ಯಾರ ಜೊತೆಗೂ ಕೂಡ ತೆಗೆದುಕೊಳ್ಳುವುದಿಲ್ಲ. ಆದರೆ ಅವರ ಜೊತೆಗಿರುವ ಒಂದು ಸಿಸ್ಟಮ್ ಏನಂದರೆ, ಮೊದಲೇ ಅದು ಇದು ಮಾಡಿರಬೇಕು. ಯಾಕಂದರೆ ಎಲ್ರಿಗೂ ಕೂಡ ಜಾಗ ಕೊಡಲು ಆಗುವುದಿಲ್ಲ ಸ್ಟಾಲ್ಗೆ. ಅಂದರೆ ಸೆಲೆಕ್ಟರ್ ಜನರಿಗೆ ಅಷ್ಟೇ ಸಿಗ್ತದೆ. ಸ್ಟಾರ್ಟಿಂಗ್ಗೆ ಮೊದಲಿಗೆ ಯಾರು ಹೋದರು, ಕಳೆದ ವರ್ಷ ಯಾರು ವ್ಯಾಪಾರ ಮಾಡ್ತಾಯಿದ್ರು ಅವರನ್ನೆಲ್ಲ ಪರಿಗಣನೆಗೆ ತೆಗೆದುಕೊಂಡು ಸ್ಟಾಲ್ಗೆ ಜಾಗ ಕೊಡ್ತಾರೆ. ಅಂದರೆ ಹೊಸದಾಗಿ ಹೋಗ್ತಾ ಇರುವವರು ಹಾಗೂ ವರ್ಷಂಪ್ರತಿ ವ್ಯಾಪಾರ ಮಾಡ್ತಾ ಇರುವವರಿಗೂ ತುಂಬಾ ಡಿಫರೆನ್ಸ್ ಇರ್ತದೆ. ಆ ಕಾರಣದಿಂದಾಗಿದೆ. ಆ ಬಳಿಕ ಕೂಡ ಜಾಗ ಎಲ್ರಿಗೂ ಕೂಡ ಫ್ರೀಯಾಗಿ ಕೊಡ್ತಾರೆ. ಆದರೆ ಮೊದಲಿಗೆ ಯಾರು ಹೋದರೂ ಅವರಿಗೆ ಖಂಡಿತವಾಗಿಯೂ ಜಾಗ ಸಿಗ್ತದೆ ಇಲ್ಲಿ ಸ್ಟಾಲ್ ಹಾಕಲಿಕ್ಕೆ. ಒಂದು ಸ್ಟಾಲ್ ಹಾಕಿದರೂ ಇಲ್ಲಿ ವ್ಯಾಪಾರ ಕೂಡ ಹಾಗೆ ಬಹಳಷ್ಟು ವ್ಯಾಪಾರ ಆಗ್ತದೆ. 1-2-3 ದಿನದಲ್ಲಿ ಬಹಳಷ್ಟು ವ್ಯಾಪಾರ ಆಗ್ತದೆ. ಮನಸಂತೃಪ್ತಿಯಿಂದ ವ್ಯಾಪಾರಿಗಳು ಕೂಡ ಇಲ್ಲಿಂದ ಹೋಗ್ತಾರೆ. ಅದೇ ರೀತಿ ಬಂದವರು ದರ್ಗಾ ಜಿಯಾರತ್ ಮಾಡಿ ಬಳಿಕ ಇಲ್ಲಿಗೆ ಬರ್ತಾರೆ. ಹೆಚ್ಚಿನವರು ಇಲ್ಲಿ ಬಂದು ಶಾಪಿಂಗ್ ಮಾಡ್ತಾರಂತ ಎಲ್ರಿಗೂ ಕೂಡ ಗೊತ್ತೇ ಇರ್ತದೆ. ಅದೇ ರೀತಿ ಅವರ ಜೀವನ ನಿರ್ವಹಣೆಗೆ ಕೂಡ ಇದೊಂದು ಉರುಸ್ ಸಂದರ್ಭದಲ್ಲಿ ದಾರಿಯಾಗ್ತದೆ ಇಲ್ಲಿ. ಆ ಕಾರಣದಿಂದಾಗಿದೆ ಇಲ್ಲಿನ ಉರುಸ್ ಕಮಿಟಿಯವರು ₹1 ಹಣವೂ ಕೂಡ ಇವರ ಜೊತೆ ತೆಗೆದುಕೊಳ್ಳುವುದೇ ಇಲ್ಲ. ಅಂದರೆ ವ್ಯಾಪಾರ ಮಾಡಿ ಹೋಗಿ ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಇದು ಅಂಬೇಡ್ಕರ್ ಭವನ, ಅಲ್ಲಿ ಅವರ ವ್ಯಾಪ್ತಿಯಲ್ಲಿ ಬರ್ತದೆ. ಅವರ ಜೊತೆ ಮಾತನಾಡಿ ಕಮಿಟಿಯವರು ಇಲ್ಲಿ ಜಾಗ ಮಾಡಿಕೊಡುವುದು. ಅಂದರೆ ಯಾಕಂದರೆ ಅಂಬೇಡ್ಕರ್ ಭವನದ ವಠಾರದಲ್ಲಿ ಆಗಿದೆ ಈ ಜಾಗ ಎಲ್ಲ ಇರುವುದು. ಅವರ ಜೊತೆ ಮಾತಾಡಿ ಅವರ ಹತ್ರ ಮಾತಾಡಿ ಎಲ್ಲ ಮತ್ತೆ ಆಗಿದೆ ಉಚಿತವಾಗಿ ಇಲ್ಲಿ ಜಾಗ ನೀಡುವುದು. ಪ್ರತಿ ವರ್ಷ ಕೂಡ ಇಲ್ಲಿ ಈ ಸಂಪ್ರದಾಯ, ಅಂದರೆ ಇದೊಂದು ಈ ಥರದ ಒಂದು ಸಂಪ್ರದಾಯ ಅಂತಲೇ ಹೇಳ್ಬಹುದು. ಈಗ ಮುಂದಕ್ಕೆ ಇದು ಸಂಪ್ರದಾಯ ಅಂತಲೇ ಆಗ್ತದೆ. ಹಾಗೆ ಅದು ಪ್ರತಿಯೊಂದು ಕೂಡ ಅಲ್ಲ, ಸ್ಟಾರ್ಟಿಂಗ್ಗೆ ಒಂದಿದ್ರೆ ಅದು ಕ್ರಮೇಣ ಸಂಪ್ರದಾಯ ಅಂತ ಹೆಸರಿನಲ್ಲೇ ಗುರುತಿಸಲ್ಪಡ್ತದೆ. ಒಂದು 10, 30, 50 ವರ್ಷ ಆದರೆ ಹಾಗೆ ಆಗ್ತದೆ. ಅದಕ್ಕೆ ಹೇಳಿದ್ದು, ಇದು ನಡೆದುಕೊಂಡೇ ಬರ್ತಾ ಇದೆ ಇಂತಹ ಘಟನೆಗಳು. ನೋಡಿ, ಎಲ್ಲ ಥರದ ಅಂಗಡಿಗಳಿವೆ. ಪ್ರತಿಯೊಂದು ಅಂಗಡಿಗಳು ಕೂಡ ಇಲ್ಲಿ ಪ್ರತಿಯೊಂದು ವಿಶೇಷತೆ ಇದೆ. ಈ ಸ್ಟಾಲ್ಗಳೆಲ್ಲ ದರ್ಗಾಕ್ಕೆ ಸ್ವಲ್ಪ ದೂರದಲ್ಲಿವೆ. ಯಾಕೆಂದರೆ ದರ್ಗಾಕ್ಕೆ ತುಂಬ ಹತ್ತಿರವಾಗಿ ಸ್ಟಾಲ್ಗಳಿದ್ದರೂ ಕೂಡ ಬಹಳಷ್ಟು ಇಕ್ಕಟ್ಟಾಗ್ತದೆ. ಇಷ್ಟೆಲ್ಲ ಜನಸಾಗರ ಹರಿದು ಬರುವಾಗ ಅಥವಾ ಇಷ್ಟೆಲ್ಲ ಜನರು ಇಲ್ಲಿಗೆ ಜಿಯಾರತ್ಗೆ ಬರುವಾಗ ಪ್ರತಿಯೊಬ್ಬರಿಗೂ ಜಿಯಾರತ್ ಮಾಡಲು ಅವಕಾಶ ಸಿಗಬೇಕು. ಆ ಕಾರಣದಿಂದ ಹತ್ತಿರ ಸ್ಟಾಲ್ ಇದ್ದರೆ ತುಂಬಾ ಜನ ಸೇರುವ ಕಾರಣದಿಂದ ದರ್ಗಾ ವಠಾರ ಇಡೀ ಜನಸಂದಣಿಯಿಂದ ಎಲ್ಲರಿಗೂ ಜಿಯಾರತ್ ಮಾಡಲು ಅವಕಾಶ ಕೂಡ ಸಿಗುವುದಿಲ್ಲ. ಆ ಕಾರಣದಿಂದ ಸ್ವಲ್ಪ ದೂರದಲ್ಲೇ ಆಗಿದೆ ಎಲ್ಲ ಸ್ಟಾಲ್ಗಳಿರುವುದು. ಬಹಳಷ್ಟು ಉತ್ತಮ ನಿರ್ಧಾರ ಅಂತಲೇ ಇದನ್ನು ಹೇಳಬಹುದು. ವರ್ಷಂಪ್ರತಿ ಕೂಡ ಹಾಗೆಯೇ. ಮೊದಲು ಸ್ಟಾರ್ಟಿಂಗ್ಗೆ 10-15 ವರ್ಷಗಳ ಮುಂಚೆ ಎಲ್ಲ ರೋಡ್ ಸೈಡಲ್ಲೇ ಸ್ಟಾಲ್ಗಳಿರ್ತಾಯಿದ್ರು. ಅದರಿಂದ ಜನರಿಗೂ ಹೋಗಲಿಕ್ಕೂ ಕೂಡ ತುಂಬಾ ಕಷ್ಟ ಆಗ್ತಾಯಿತ್ತು. ಶಾಪಿಂಗ್ ಮಾಡುವ ಜನರು ಅಲ್ಲಿ ನಿಂತರೆ ಮತ್ತೆ ಆಚೀಚೆ ಹೋಗಲಿಕ್ಕೆ ಆಗುವುದಿಲ್ಲ, ಕಂಪ್ಲೀಟ್ ಬ್ಲಾಕ್. ವಾಹನಗಳು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಮುಂಚೆಯೇ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಲಾದ ಕಾರಣ ವಾಹನಗಳ ಇಲ್ಲಿ ಭಯ ಇರುವುದಿಲ್ಲ. ಆದರೂ ಕೂಡ ಜನರು, ಸಣ್ಣ ಮಕ್ಕಳೆಲ್ಲ ತುಂಬಾ ಮಿಸ್ ಆಗ್ತಾಯಿದ್ರು. ಈ ಕಾರಣದಿಂದ ಅದಕ್ಕೆಲ್ಲ ಪರಿಹಾರ ಎಂಬಂತೆ ಸ್ವಲ್ಪ ದೂರದಲ್ಲಿ ಒಂದು ಮೈದಾನದಲ್ಲಿ ಸ್ಟಾಲ್ ಹಾಕಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದ ಕಾರಣ ಈಗ ಅಂತಹ ಸಮಸ್ಯೆಗಳಿಂದ ಮುಕ್ತಿ ಸಿಕ್ಕಂತಾಗಿದೆ ಜನರಿಗೆಲ್ಲ. ಅದೇ ಕಾರಣದಿಂದಾಗಿದೆ ಈಗ ಪ್ರತಿಯೊಬ್ಬರು ಕೂಡ ಅಲ್ಲೇ ಇರ್ತಾರೆ, ಸ್ಟಾಲ್ ಹತ್ರನೇ ಇರ್ತಾರೆ. ತುಂಬ ಜನ ಜಿಯಾರತ್ಗೆ ಕೂಡ ಬರ್ತಾರೆ, ಮತ್ತಷ್ಟು ಜನ ಶಾಪಿಂಗಿಗೆ ಕೂಡ ಬರ್ತಾರೆ ಇಲ್ಲಿ. ಅದರಿಂದ ಎಲ್ರಿಗೂ ಕೂಡ ಒಂದೇ ಇದರಲ್ಲಿ ಆಗೋದಿಲ್ಲಲ್ಲ. ಜಿಯಾರತ್ಗೆ ಬರುವವರು ಜಿಯಾರತ್ ಮಾಡ್ತಾರೆ ಹೋಗ್ತಾರೆ, ಶಾಪಿಂಗ್ಗೆ ಬರುವವರು ಅಲ್ಲಿ ಶಾಪಿಂಗ್ ಮಾಡ್ತಾರೆ ಹೋಗ್ತಾರೆ. ಈ ಕಾರಣದಿಂದ ಎರಡು ಕೂಡ ಸಪ್ರೇಟ್ ಆಗಿದೆ. ದರ್ಗಾದ ಹತ್ತಿರ ಕೂಡ ಸ್ಟಾಲ್ಗಳಿವೆ, ಆದರೆ ಕೂಡ ಅವೆಲ್ಲವನ್ನು ಅಲ್ಲೆಲ್ಲರೂ ಖರೀದಿಸಲು ಕೂಡ ಸಾಧ್ಯವಾಗುವುದಿಲ್ಲ. ಅಲ್ಲಿ ಕೆಲವೊಂದು ಸೆಲೆಕ್ಟೆಡ್ ಐಟಮ್ ಮಾತ್ರ ಸಿಗುವುದು. ಆದರೆ ಇಲ್ಲಿ ಆಗಲ್ಲ, ಇಲ್ಲಿ ಎಲ್ಲವೂ ಕೂಡ ಇರ್ತದೆ.
ತಿನ್ನುವುದು ಹೋಟೆಲು ತಿನ್ನುವ ಐಟಮ್ ಆಗಿರ್ಬೋದು, ಅಥವಾ ನಾವು ಪರ್ಚೇಸ್ ಮಾಡುವ ಫ್ಯಾನ್ಸಿ ಐಟಮ್ಗಳು, ಮತ್ತು ಇದು ಪಾತ್ರೆಗಳು, ಪಿಂಗಾಣಿ ಐಟಮ್ಗಳು ಪ್ರತಿಯೊಂದು ಕೂಡ ಇಲ್ಲಿರ್ತದೆ. ಅದೇ ರೀತಿ ಎಗ್ಮಿಷನ್ ಕೂಡ ಇದೆ. ಮಕ್ಕಳಿಗೆ ಆಟ ಆಡುವಂಥ ಹಲವಾರು ಆಟದ ವಸ್ತುಗಳು ಕೂಡ ಇಲ್ಲಿದೆ. ಎಲ್ಲವೂ ಇಲ್ಲಿ ಇದ್ದ ಕಾರಣ ಜನರು ಜಾಸ್ತಿಯಾಗಿ ಇಲ್ಲಿಗೆ ಬರ್ತಾರೆ. ನೀವೀಗ ನೋಡ್ತಾ ಇರ್ಬೋದು, ನಿಮಗೆ ಈಗ ನೋಡ್ತಾ ಇರುವ ದೃಶ್ಯ ನೋಡುವಾಗಲೇ ಗೊತ್ತಾಗ್ತದೆ ಎಷ್ಟೆಲ್ಲ ಜನಸಂದಣಿ ಇಲ್ಲಿದೆ ಅಂತ, ಒಂದು ಜನರು ಎಷ್ಟಿದ್ದಾರೆ ಅಂತ. ವರ್ಷಕ್ಕೆ ಒಮ್ಮೆ ಆಗಿದೆ ಇಲ್ಲಿ ಈ ಕಾರ್ಯಕ್ರಮ ನಡೆಯುವುದು. ಅದರಿಂದ ಎಲ್ಲರೂ ಕೂಡ ಇಲ್ಲಿ ಬರ್ತಾರೆ. ಅವರಿಗೆ ಬೇಕಾದ ಎಲ್ಲ ಐಟಮ್ಗಳು ಅಂದರೆ ಎಲ್ಲ ಕಡೆ ಸಿಗದ ಐಟಮ್ಗಳು ಕೂಡ ಉರುಸು ಮತ್ತು ಜಾತ್ರೆಗಳಂತಹ ಸಂದರ್ಭದಲ್ಲಿ ನಮಗೆ ಸಿಗ್ತದೆ. ಆ ಕಾರಣದಿಂದ ಜನರು ಜಾಸ್ತಿಯಾಗಿ ಈ ಕಡೆ ಬರ್ತಾರೆ. ಮತ್ತು ಜಿಯಾರತ್ಗೆ ಕೂಡ ಅಷ್ಟೇ. ಜಿಯಾರತ್ಗೆ ಬಂದ ಜನ ಅಲ್ಲಿ ಹೋದರೆ ಗೊತ್ತಾಗ್ತದೆ, ಶಾಪಿಂಗ್ಗೆ ಬಂದ ಜನ ಇಲ್ಲಿ ನೋಡಿದರೆ ಗೊತ್ತಾಗ್ತದೆ ನಿಮಗೆ. ಹಾಗೆ ಆಗ್ತದೆ. ಪ್ರತಿಯೊಂದು ಉರುಸಾಗಿರ್ಬಹುದು ಅಥವಾ ಯಾವುದೇ ಕಾರ್ಯಕ್ರಮ ಆಗಿರಬಹುದು, ಒಂದು ಸ್ಟಾಲ್ಗಳು ಇಡ್ತಾರೆ ಜನರು ಜೀವನ ನಿರ್ವಹಿಸಲು. ಆ ಕಾರಣದಿಂದ ಇಲ್ಲಿ ಕೂಡ ಹಾಗೆ ಜನರು ಸ್ಟಾಲ್ಗಳು ಬಹುತೇಕ ಹೆಚ್ಚಿದೆ, ಸ್ವಲ್ಪ ಸ್ಟಾಲ್ಗಳು. ಅದರಿಂದ ಎಲ್ಲರೂ ಕೂಡ ಪರ್ಚೇಸ್ ಮಾಡ್ತಾನೆ ಇರ್ತಾರೆ. ಅದೇ ರೀತಿ ನೋಡಿ ಅಲ್ಲಿ ಹೋಗ್ತೇನೆ ನಾನು. ಇಲ್ಲೆಲ್ಲ ಬಚ್ಚಂಗಾಯಿ ಮತ್ತು ಪೈನಾಪಲ್ ಎಲ್ಲ ಕಟ್ ಮಾಡಿಟ್ಟಿದ್ದಾರೆ. ಮತ್ತು ಅದೇ ರೀತಿ ಬೇರೆ ಬೇರೆ ರೀತಿಯಿದೆ. ಈಗ ಸ್ಪೆಷಲಾಗಿ ಕುಲುಕಿ ಸರ್ಬತ್ತು ಇಂಥದ್ದೆಲ್ಲ ಇತ್ತು. ಅದೇ ರೀತಿ ಇಲ್ಲಿ ಪೈನಾಪಲ್ ಉಪ್ಪಲ್ಲಿ ಹಾಕ್ತಾರೆ, ಅದು ಸಾಲ್ಟ್ ವಾಟರಲ್ಲಿ ಹಾಕಿ. ಅದೇ ರೀತಿ ನೆಲ್ಲಿಕಾಯಿ ಎಲ್ಲ ಇತ್ತು. ಅದೇ ರೀತಿ ಸ್ವಲ್ಪ ಮುಂದಕ್ಕೆ ಹೋಗುವಾಗ ಅಲ್ಲಿ ಶವರ್ಮ ಸ್ಟಾಲ್ ಮತ್ತು ಬೇರೆಲ್ಲ ಫುಡ್ ಐಟಮ್ಗಳೆಲ್ಲ ಇತ್ತು. ಅದು ಕೂಡ ನಿಮಗೆ ತೋರಿಸ್ತೇನೆ ನಾನು. ಫ್ಯಾನ್ಸಿ ಐಟಮ್ ಹತ್ರ ಹೋಗುವ ಹಾಗೇ ಇಲ್ಲ, ಜನರು ತುಂಬಿದ್ದಾರೆ. ಅಲ್ಲಿ ತುಂಬ ಜನರು ಇರ್ತಾರೆ. ಅಲ್ಲಿ ಹೋಗಿ ವೀಡಿಯೋಸ್ ಮಾಡೋದು ಬಿಡಿ, ಪರ್ಚೇಸ್ ಮಾಡಲಿಕ್ಕೆ ಕೂಡ ಅಲ್ಲಿ ಜನರಿಗೆ ಆಗ್ತಾ ಇಲ್ಲ. ಮತ್ತು ವೀಡಿಯೋಸ್ ಹೇಗೆ ಮಾಡೋದು, ಅದೊಂದು ಕಷ್ಟವೇ. ಆ ಕಾರಣದಿಂದ ಅಲ್ಲಿಗೆ ಕೂಡ ನಾನು ಹೋಗಲಿಲ್ಲ ಜಾಸ್ತಿಯಾಗಿ. ಇಲ್ಲಿ ನೋಡಿ, ನಮ್ಮದೇ ಪರಿಚಯದವರು, ಆತ್ಮೀಯರು, ಇವರದ್ದು ಕೂಡ ಚರ್ಮುರಿ ಸ್ಟಾಲ್ ಇದೆ ಇಲ್ಲಿ ನೋಡಿ, ನೀವು ನೋಡ್ತಾ ಇರಬಹುದು. ಹಾಗೆ ಬಹಳಷ್ಟು ಪರಿಚಯಸ್ಥರು ಇಲ್ಲಿದ್ದರು. ಎಲ್ಲರೂ ಕೂಡ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಅಲ್ಲಿ ತುಂಬ ಜನರು ಇರ್ತಾರೆ. ಆ ಕಾರಣದಿಂದ ವೀಡಿಯೋಸ್ ಮಾಡಲಿಕ್ಕೆ ಕೂಡ ಕಷ್ಟ ಆಗ್ತಾಯಿತ್ತು. ಅದಕ್ಕೋಸ್ಕರ ಎಲ್ಲರ ವೀಡಿಯೋಸ್ ನಾನು ಮಾಡಲಿಲ್ಲ. ಪ್ರತಿಯೊಬ್ಬರ ವೀಡಿಯೋಸ್ ಮಾಡಿದರೂ ಕೂಡ ವೀಡಿಯೋ ಕೂಡ ತುಂಬ ಉದ್ದ ಆಗ್ತದೆ, ಮತ್ತು ನಿಮಗೂ ಕೂಡ ನೋಡಲಿಕ್ಕೆ ಬೋರ್ ಆಗ್ತದೆ ಅನ್ನುವ ಕಾರಣಕ್ಕಾಗಿದೆ ಎಲ್ಲ ವೀಡಿಯೋಸ್ ನಾನು ಮಾಡಲಿಲ್ಲ. ಕೆಲವೊಂದು ಸೆಲೆಕ್ಟೆಡ್ ವೀಡಿಯೋಸ್ ಮಾಡಿದ್ದೇನೆ ಅಷ್ಟೇ. ಮಕ್ಕಳು ಆಟ ಆಡುವಂತಹ ಹಲವಾರು ಆಟಿಕೆಗಳಾಗಿರ್ಬೋದು, ಅಥವಾ ಮಕ್ಕಳು ಆಟ ಆಡುವಂತಹ ಹಲವಾರು ಐಟಮ್ಗಳು. ಅದೇ ರೀತಿ ಎಗ್ಮಿಷನ್ ಕೂಡ ಇಲ್ಲಿದೆ, ಅದನ್ನು ಕೂಡ ನಿಮಗೆ ನಾನು ತೋರಿಸ್ತೇನೆ. ಇಲ್ಲಿ ಜನಸಂದಣಿಯಿಂದ ಹೋಗಲಿಕ್ಕೆ ಕೂಡ ಕಷ್ಟ ಆಗ್ತಾಯಿತ್ತು. ಅಷ್ಟು ಜನಸಂದಣಿ ಇರುವ ಕಾರಣ ಸ್ವಲ್ಪ ಕಷ್ಟ ಆಗ್ತದೆ. ನೋಡಿ, ಅಲ್ಲಿ ಡ್ರ್ಯಾಗನ್, ಅದೇ ರೀತಿ ಅಲ್ಲಿ ಡಿಸ್ಕೋ ಡ್ಯಾನ್ಸ್ ಇಂಥ ತುಂಬ ಇದೆ. ಮತ್ತು ಸಣ್ಣ ಸಣ್ಣ ಮಕ್ಕಳು ಆಟ ಆಡುವುದು, ಸ್ಕೂಟ್ರಲ್ಲಿ ಕೂತ್ಕೊಂಡು ಹೋಗೋದು, ಅದೆಲ್ಲ ನನಗೆ ಹೆಸರೆಲ್ಲ ಗೊತ್ತಿಲ್ಲ, ಆದರೂ ಕೂಡ ಅಲ್ಲಿ ನೋಡ್ತಾ ಇರ್ತೇವಲ್ಲ, ಅದೆಲ್ಲ ಇದೆ. ಅದೆಲ್ಲದರಲ್ಲಿ ನಾನು ಕುಳಿತುಕೊಳ್ಳಿಕ್ಕೆ ಹೋಗಲಿಲ್ಲ. ಯಾಕೆಂದರೆ ಅದರಲ್ಲಿ ಕುಳಿತುಕೊಳ್ಳುವಂತಹ ಇಂಟ್ರೆಸ್ಟು ಇಲ್ಲ, ಅಂತಹ ಏಜ್ ಕೂಡ ಈಗ ಅಲ್ಲ ನಮ್ಮದು. ಯಾಕೆಂದರೆ ಅದೊಂದು 20-25 ವರ್ಷದ ಒಳಗಿನ ಯುವಕರಿಗೆಲ್ಲ ಬಹಳಷ್ಟು ಖುಷಿ ಆಗ್ತದೆ ಅಂತಹದಲ್ಲಿ, ಒಂದು ಜಾಲಿ ಆಗ್ತದೆ. ಅದೇ ರೀತಿ ಮಕ್ಕಳಿಗೆಲ್ಲ ತುಂಬ ಖುಷಿ ಆಗ್ತದೆ. ನಮಗೆ ಎಷ್ಟೆಂದರೂ ಅಷ್ಟೇ ಖುಷಿಯಾಗೋದಿಲ್ಲ ಅದರಲ್ಲೇನು ದೊಡ್ಡದೇನು. ಅದು ನೋಡಲಿಕ್ಕೇ ಒಂಥರ ಖುಷಿ. ಆ ಮಕ್ಕಳ ಆಟ ಅಥವಾ ಯುವಕರು ಬೊಬ್ಬೆ ಹಾಕುವುದು, ಆ ಡ್ರ್ಯಾಗನಲ್ಲಿ ಕೂತು, ಮತ್ತು ಈ ಕಡೆ ಡಿಸ್ಕೋ ಡ್ಯಾನ್ಸಲ್ಲಿ ಕೂತು ಅದರಲ್ಲಿ ಆಚೀಚೆ ಹೋಗುವಾಗ ಬೊಬ್ಬೆ, ಕೆಲವರು ಹೆದರಿ ಬೊಬ್ಬೆ ಹಾಕುವುದು, ಇದೆಲ್ಲ ನೋಡುವಾಗ ಒಂಥರ ಖುಷಿ ಆಗ್ತದೆ. ಹಾಗಾಗಿ ನೋಡ್ತಾ ನಿಂತಿರ್ತೇವೆ ಬೇಕಾದರೆ, ಆದರೆ ಅದರಲ್ಲಿ ಕುಳಿತುಕೊಳ್ಳುವಂತಹ ಸಹವಾಸಕ್ಕೆ ನಾವು ಹೋಗುವುದೇ ಇಲ್ಲ, ಮುಂದೆ ಹೋಗುವುದಿಲ್ಲ. ನೋಡಿ, ಇಲ್ಲಿ ಇದು ಡ್ರ್ಯಾಗನ್, ಇದೆಲ್ಲರೂ ಕೂಡ ಬಹುತೇಕ ನೋಡಿರುವಂಥದ್ದೇ. ಇದನ್ನೆಲ್ಲ ವಿಶೇಷವಾಗಿ ಹೈಲೈಟ್ ಮಾಡುವ ಅಗತ್ಯತೆ ಕೂಡ ಇಲ್ಲ ಅಂತ ಅನಿಸ್ತದೆ. ಆದರೂ ಕೂಡ ಒಂದು ತೋರಿಸ್ತಾ ಇದ್ದೇನೆ, ನಮ್ಮ ಊರಿಗೆ ಬಂದ ಎಗ್ಮಿಷನ್ ಎಲ್ಲ ಅದನ್ನು ತೋರಿಸ್ತಾ ಇರ್ತೇನೆ ಅಷ್ಟೇ, ಬೇರೇನಿಲ್ಲ. ಇಲ್ಲಿ ಕೂಡ ಸ್ನೇಹಿತರಿದ್ದಾರೆ ನಮ್ಮದು, ಕೆಲವರು ನಮ್ಮ ಊರಿನವರೇ ಇವರೆಲ್ಲ. ಅದೇ ರೀತಿ ಅಲ್ಲಿ ನೋಡಿ, ಆ ಡಿಸ್ಕೋ ಇದುಂಟಲ್ಲ ಆಚೀಚೆ ಹೋಗೋದು, ಅದರದ್ದು ಕೂಡ ಹೆಸರೇನಂತ ನನಗೂ ಕೂಡ ಸರಿ ಗೊತ್ತಿಲ್ಲ. ನಾವೆಲ್ಲ ಅದರ ಬಗ್ಗೆ ಜಾಸ್ತಿಯಾಗಿ ಏನು ಅದರ ಬಗ್ಗೆ ಇಂಟ್ರೆಸ್ಟ್ ಇಲ್ಲದ ವಿಷಯಗಳಲ್ಲಿ ಮಾಹಿತಿ ಕೂಡ ಕೊರತೆ ಇರ್ತದೆ ಎಲ್ರಿಗೂ ಕೂಡ. ಹಾಗೆ ನನ್ನ ಪರಿಸ್ಥಿತಿ ಕೂಡ ಹಾಗೆ. ಅಂಥ ವಿಷಯದಲ್ಲಿ ಅಷ್ಟೇನು ಆಸಕ್ತಿ ಇಲ್ಲದ ಕಾರಣ ಅಷ್ಟು ಮಾಹಿತಿ ಕೂಡ ನಮಗೆ ಗೊತ್ತಿರಲ್ಲ, ಅದರ ಹೆಸರೇ ಗೊತ್ತಿರಲ್ಲ ನಮಗೆ ನಿಜವಾಗಿಯೂ. ಈಗಿನ ಮಕ್ಕಳಿಗೆ ಗೊತ್ತಿರುವಂತಹ ವಿಚಾರಗಳು ನಮಗೆ ಗೊತ್ತಿಲ್ಲ. ಅದೇ ಆಗಿದೆ ಎಲ್ರಿಗೂ ಕೂಡ. ನಮಗೆ ಗೊತ್ತಿರುವ ಕೆಲವೊಂದು ವಿಚಾರಗಳು ಅವರಿಗೆ ಗೊತ್ತಿರುವುದಿಲ್ಲ. ಹಾಗೆ ಅದು ಹಾಗೆ ಅಲ್ಲ, ಈ ಜಗತ್ತೇ ಹಾಗೆ ಅಲ್ಲ. ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಕೂಡ ತಿಳಿದಿರುವುದು ಅಸಾಧ್ಯ. ಅದೇ ರೀತಿ ಎಲ್ರಿಗೂ ಕೂಡ ಪ್ರತಿಯೊಬ್ಬರಿಗೆ ಸ್ವಲ್ಪ ಸ್ವಲ್ಪ ತಿಳಿದಿರುವಂತಹ ನಾಲೆಜನ್ನು ನಾವು ಪಡೆದುಕೊಳ್ತಾ ಹೋಗಬೇಕು. ಯಾವುದು ಕೂಡ ಸಂಪೂರ್ಣ ಆಗುವುದಿಲ್ಲ. ಅದೇ ರೀತಿ ನೋಡಿ, ಇಲ್ಲಿ
ಡಿಸ್ಕೋ ಡ್ಯಾನ್ಸ್, ನಾವು ಡಿಸ್ಕೋ ಡ್ಯಾನ್ಸ್ ಅಂತಲೇ ಹೇಳುವುದು ಇದಕ್ಕೆ. ನೋಡಿ, ಬಹಳಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ, ಉರುಸಿಗೆ ಬಂದವರು. ಹೆಚ್ಚಿನವರು ಶಿಸ್ತುಬದ್ಧವಾಗಿಯೇ, ಅಂದರೆ ಇಲ್ಲಿ ಶಿಸ್ತಿಲ್ಲ ಅಂತ ಹೇಳುವುದಲ್ಲ, ಯಾಕೆಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಅವರಿಗೆ ಇಷ್ಟದ ವಸ್ತುಗಳನ್ನು ಖರೀದಿಸಲು ಜನರು ಬಂದೇ ಬರ್ತಾರೆ. ಅಂತಹ ವಿಚಾರವಾಗಿದೆ ಇಲ್ಲಿ. ತುಂಬ ಜನರು ಶಿಸ್ತುಬದ್ಧವಾಗಿ ಬರ್ತಾರೆ, ಜಿಯಾರತ್ ಮಾಡ್ತಾರೆ, ಹೋಗ್ತಾರೆ. ಈ ಶಾಪಿಂಗೆಲ್ಲ ಅವರು ಬರುವುದಿಲ್ಲ. ಆ ಕಾರಣದಿಂದ ಈ ವಿಡಿಯೋಗೆ ಕೆಲವೊಂದು ಕಮೆಂಟ್ಗಳು ಆಕ್ಷೇಪ ವ್ಯಕ್ತಪಡಿಸಿ ಬರಬಹುದು, ಆದರೆ ಕೆಲವರ ಜೀವನ ನಿರ್ವಹಣೆ ದಾರಿ ಕೂಡ ಇಲ್ಲಿದೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ನೋಡಿದ್ರಲ್ಲ ಸ್ನೇಹಿತರೆ, ವಿಡಿಯೋ ಹೇಗಾಯಿತು ಅಂತ ಕಮೆಂಟ್ ಮೂಲಕ ಅಭಿಪ್ರಾಯ ತಿಳಿಸಿ. ಅದೇ ರೀತಿ ಹೊಸದಾಗಿ ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೈಪ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ. ಎಲ್ಲರಿಗೂ ಥ್ಯಾಂಕ್ ಯು. ಬಾಯ್ ಬಾಯ್.